ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸಿಂಪಲ್ ಅಂದರೆ ಸಿಂಪಲ್ ಆದ ಒಂದು ಡ್ರಿಂಕ್. ಖಂಡಿತ ನೀವು ಇದನ್ನು ಟ್ರೈ ಮಾಡಿ. ತುಂಬ 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 ಸುಲಭ ಇದೆ. ಖಂಡಿತ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಸೆಕೆಗಾಲದಲ್ಲಿ ಇದು ಸಿಕ್ಕಿದ್ರೆ ಬಾಯಾರಿಕೆ ಕೂಡ ನೀಗುತ್ತೆ, ಅದರೊಂದಿಗೆ ಹಸಿವು ಕೂಡ ಹೋಗುತ್ತೆ. 2 ಬಾಳೆಹಣ್ಣು, 1 ಮಾವಿನಕಾಯಿ ತಗೊಂಡಿದ್ದೀನಿ. ಒಂದು ಸ್ವಲ್ಪ ಹಾಲನ್ನು ತಗೊಂಡು ಅದಕ್ಕೆ 1 ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಹಾಗೂ ಕಸ್ಟರ್ಡ್ ಪೌಡರ್ 1.5 ಚಮಚದಷ್ಟು ತಗೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಹಾಲು ಕುದಿ ಬಂದ ಮೇಲೆ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಇಲ್ಲಿ ಫಸ್ಟಿಗೆ ಸ್ವಲ್ಪ ಹಾಲು ಮಾತ್ರ ತಗೊಳ್ಳಿ. ಓಕೆ, ಅಂದರೆ ಒಂದು 1/4 ಲೀಟರಷ್ಟು ಹಾಲು ತಗೊಂಡ್ರೆ ಸಾಕು. ಅರ್ಧ ಪ್ಯಾಕೆಟಲ್ಲಿ ಅರ್ಧ ಹಾಲನ್ನು ಹಾಕಿದ್ದೀನಿ ನಾನಿಲ್ಲಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಳ್ಳೆ ರೀತಿ ಕುದಿ ಬಂದ ಮೇಲೆ ಗ್ಯಾಸನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಿ. ಚೆನ್ನಾಗಿ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಕೂಡ ನೀವು ಇಡ್ಬೋದು, ಅಥವಾ ಫ್ಯಾನಿಗೆ ಹೊರಗಡೆ ಇಟ್ಟರೆ ಬೇಗನೆ ಇದು ತಣ್ಣಗಾಗುತ್ತೆ. ಇವಾಗ ಕೋಲ್ಡ್ ಹಾಲು ತೊಗೊಂಡಿದ್ದೀನಿ. ತುಂಬ ಕೋಲ್ಡ್ ಇರುವಂಥ ಹಾಲು ತೊಗೊಂಡು ಅದಕ್ಕೆ 1 ಮಾವಿನ ಹಣ್ಣು ಇತ್ತು ನೋಡಿ, ಅದರ ಪ್ಯೂರಿಯನ್ನು ತಗೊಂಡು ಆ ಹಾಲಿಗೆ ಹಾಕಿ ಗ್ರೈಂಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಇವಾಗ ಅರ್ಧ ಲೀಟರಷ್ಟು ಹಾಲು ತೊಗೊಂಡಿದ್ದೀನಿ. ಆದರೆ ಅದರಲ್ಲಿ ಸ್ವಲ್ಪ ಹಾಲನ್ನು ಮಾತ್ರ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿದ್ದೀನಿ. ಉಳಿದ ಹಾಲನ್ನು ನೋಡಿ ಪಾತ್ರೆಯಲ್ಲಿ ಇಟ್ಟಿದ್ದೆ. ಇವಾಗ ಟೋಟಲ್ ಆಗಿ ನಾನಿಲ್ಲಿ 1 ಲೀಟರಷ್ಟು ಹಾಲು ತೊಗೊಂಡಿದ್ದೀನಿ. ಸ್ವಲ್ಪ ಕಸ್ಟರ್ಡ್ ಮಾಡಲಿಕ್ಕೆ, ಸ್ವಲ್ಪ ಮ್ಯಾಂಗೋ ಜ್ಯೂಸ್ ಮಾಡಲಿಕ್ಕೆ, ಅದರೊಂದಿಗೆ ಉಳಿದ ಹಾಲನ್ನೆಲ್ಲ ಇದಕ್ಕೆ ಹಾಕಿದ್ದೀನಿ. ಟೋಟಲ್ ಆಗಿ 1 ಲೀಟರಷ್ಟು ಹಾಲು. ಇದಕ್ಕೆ ಇವಾಗ ನಾನು ಬಾಳೆಹಣ್ಣು 2 ತೊಗೊಂಡಿದ್ದೆ, ಹಾಗೂ ಕಸ್ತೂರಿ ಬೀಜ ಉಂಟು ನೋಡಿ, ಅದನ್ನು ಹಾಕಿದ್ದೀನಿ. ಆಮೇಲೆ ಇವಾಗ ಕಸ್ಟರ್ಡ್ ತಣ್ಣಗಾಗಿದ್ದೆ, ಅದಕ್ಕೆ ಇದನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸಣ್ಣದಾಗಿ ಮಾವಿನ ಹಣ್ಣನ್ನು ಕಟ್ ಮಾಡಿ ಕೂಡ ನಾನು ಇದಕ್ಕೆ ಸ್ವಲ್ಪ ಸೇರಿಸಿದ್ದೀನಿ. ಇವಾಗ ಚೆನ್ನಾಗಿ ಕೂಲ್ ಆಗಲಿಕ್ಕೆ ಫ್ರಿಜ್ಜಲ್ಲಿ ಇಟ್ಟುಬಿಡಿ. ಒಳ್ಳೆ ರೀತಿ ಕೋಲ್ಡ್ ಆಗಬೇಕು. ಆಮೇಲೆ ಸ್ವಲ್ಪ ರೋಸ್ ಸಿರಪ್ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ಇಷ್ಟ ಇದ್ದಿದ್ರೆ ಹಾಕಿ, ಇಲ್ಲದ್ರೆ ಹಾಕದಿದ್ರೂ ನಡೆಯುತ್ತೆ. ಓಕೆ, ಇವಾಗ ಇದನ್ನು ಗ್ಲಾಸಿಗೆ ಹಾಕಿ ಚಿಲ್ಡಾಗಿ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಕೂಡ ಕೊಡಿ. ಎಷ್ಟು ಚೆನ್ನಾಗಿರುತ್ತೆ ನೋಡಿ ಕುಡಿಲಿಕ್ಕೆ. ಸಿಂಪಲ್ ಆದ ಒಂದು ಡ್ರಿಂಕ್ ಇದು, ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಸ್ವಲ್ಪ ಇಲ್ಲಿ ಚೆಂದ ಕಾಣಲಿಕ್ಕೆ ಮ್ಯಾಂಗೋ ಪ್ಯೂರಿ ಉಂಟು ನೋಡಿ, ಅದನ್ನು ಸ್ವಲ್ಪ ಮೇಲ್ಗಡೆ ಹಾಕ್ತಾ ಇದ್ದೀನಿ ನಾನು. ಹೀಗೆ ನೋಡುವಾಗ ಕೂಡ ಒಂಥರ ಚೆಂದ ಕಾಣುತ್ತೆ. ಹಾಗೂ ರೋಸ್ ಸಿರಪ್ ಇರುತ್ತೆ ನೋಡಿ, ಅದನ್ನು ನೋಡಿ ಈ ರೀತಿ ಸೈಡಿಂದ ಲಾಸ್ಟಿಗೆ ಹಾಕಿಬಿಡಿ. ಎಷ್ಟು ಚೆಂದ ಕಾಣುತ್ತೆ ನೋಡಿ. ಅದು ಇದೆಲ್ಲ ಆಪ್ಷನಲ್, ಸುಮ್ಮನೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನೀವು ಹೀಗೇ ಕುಡಿಬೋದು. ಆದರೆ ಯಾರಾದ್ರು ನೆಂಟರೆಲ್ಲ ಬರುವಾಗ ಈ ರೀತಿ ನೀವು ಪ್ರೆಸೆಂಟ್ ಇಡ್ಬೋದು, ಚೆನ್ನಾಗಿ ಕಾಣುತ್ತೆ ಅಷ್ಟೇ. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ, ಹಾಗೂ ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.